ಸಿದ್ದರಾಮಯ್ಯ ಪಾಲಿಗೆ ಇವತ್ತು ಅಕ್ಷರಶಃ ಬಿಗ್ ಡೇ. ಕಾರಣ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿಯ ವಿಚಾರದಲ್ಲಿ ತಕರಾರು ಅರ್ಜಿಯನ್ನ ಹೈಕೋರ್ಟ್ನಲ್ಲಿ ಸಲ್ಲಿಕೆ ಮಾಡಿದ್ರು. ಸುಮಾರು 30 ಗಂಟೆಗೂ ಹೆಚ್ಚು ಕಾಲ ವಾದವನ್ನ ಆಲಿಸಿರುವಂತಹ ಕೋರ್ಟ್, ವಾದ ಪ್ರತಿವಾದವನ್ನ ಆಲಿಸಿರುವಂತಹ ಕೋರ್ಟ್ ಇವತ್ತು ಮಧ್ಯಾಹ್ನ 12 ಗಂಟೆಗೆ ತೀರ್ಪನ್ನ ಕೊಡುತ್ತೆ. ತೀರ್ಪಿನಲ್ಲಿ ಪ್ರಾಸಿಕ್ಯೂಷನ್ನ ತೂಗುಗತ್ತಿಯಿಂದ ಸಿಎಂ ಸಿದ್ದರಾಮಯ್ಯ ಪಾರಾಗ್ತಾರಾ, ಸೇಫ್ ಆಗ್ತಾರಾ ಅಥವಾ ವ್ಯತಿರಿಕ್ತ ತೀರ್ಪು ಬರುತ್ತಾ? ಕುತೂಹಲಕ್ಕೆ ಉತ್ತರ 12 ಗಂಟೆಗೆ ಸಿಕ್ಬಿಡುತ್ತೆ. ಮೂಡಾ ಕೇಸ್ನಲ್ಲಿ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನ ಆಗಸ್ಟ್ 17ನೇ ತಾರೀಕು ಕೊಟ್ಟಿದ್ರು. ಇದನ್ನ ಪ್ರಶ್ನಿಸಿ ಆಗಸ್ಟ್ 19ನೇ ತಾರೀಕು ಹೈಕೋರ್ಟ್ ಮೆಟ್ಟಿಲೇರಿದ್ರು ಸಿಎಂ ಸಿದ್ದರಾಮಯ್ಯ ಪರ ವಕೀಲರು. ಸಿಎಂ ಸಿದ್ದರಾಮಯ್ಯ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ಬಂದು ವಾದವನ್ನ ಮಂಡಿಸಿದ್ರು. ರಾಜ್ಯಪಾಲರ ಪರವಾಗಿ ತುಷಾರ್ ಮೆಹ್ತಾ ಅವರು ಬಂದು ವಾದವನ್ನ ಮಂಡಿಸಿದ್ರು. ಹಾಗೂ 3 ದೂರುದಾರರು ತಮ್ಮ ವಕೀಲರನ್ನ ಇಟ್ಟು ತಮ್ಮ ವಾದವನ್ನ ಕೋರ್ಟ್ನಲ್ಲಿ ಮಂಡಿಸಿದ್ದಾರೆ. ಹೀಗಾಗಿ ಸುದೀರ್ಘ ವಾದ ಪ್ರತಿವಾದದಲ್ಲಿ ಅನೇಕ ವಿಚಾರಗಳು ಉಲ್ಲೇಖ ಆಗಿದೆ. ಆರ್ಟಿಕಲ್ 163 ಕೋರ್ಟ್ ಆಗಿದೆ, 17A ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಕೋರ್ಟ್ ಆಗಿದೆ, 7C ಪ್ರಾವಿಷನ್ ಜನಪ್ರತಿನಿಧಿಗಳ ಪ್ರಾವಿಷನ್ ನಲ್ಲಿ ಅಧಿಕಾರ ದುರ್ಬಳಕೆ ಆದ್ರೆ ಏನ್ ಮಾಡಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಆಗಿದೆ. ಯಾವ ಆರ್ಗ್ಯುಮೆಂಟ್ಗೆ ಇವತ್ತು ವಾದಕ್ಕೆ ಪುರಸ್ಕಾರ ಸಿಗುತ್ತೆ ಅನ್ನೋದು ಕುತೂಹಲ. ಈಗ ನೋಡ್ತಾ ಇದ್ದೀರಾ, ಎಜಿ ಶಶಿಕಿರಣ್ ಶೆಟ್ಟಿ ಇವರು ಸರ್ಕಾರದ ಪರ ವಾದಿಸಿದವರು. ಸೆಕ್ಷನ್ 17A ಅಡಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿರೋದು ಕಾನೂನು ಬಾಹಿರ, ಪ್ರೊಸೀಜರಲ್ ಲ್ಯಾಪ್ಸ್ ಆಗಿದೆ ಅನ್ನೋದು ಇವರ ವಾದ ಆಗಿತ್ತು. ಪ್ರತಿ ಹಂತದಲ್ಲೂ ಕೂಡ ರಾಜ್ಯಪಾಲರು ಪೂರ್ವಾಗ್ರಹ ಪೀಡಿತರಾಗಿ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅನ್ನೋದು ಎಜಿ ಶಶಿಕಿರಣ್ ಶೆಟ್ಟಿ ಅವರ ವಾದ. 22 ವರ್ಷಕ್ಕಿಂತ ಹಳೆಯ ಕೇಸ್ ಇದು ಅಂತೆಲ್ಲ ವಾದವನ್ನ ಮಂಡಿಸಿದ್ದನ್ನು ನಾವು ಗಮನಿಸಿದ್ವಿ. 22 ವರ್ಷಕ್ಕಿಂತ ಹಳೆಯ ಕೇಸ್ಗೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ಕಾನೂನು ಬಾಹಿರ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಜಿ ಶಶಿಕಿರಣ್ ಶೆಟ್ಟಿ ಅವರು ವಾದವನ್ನು ಮಂಡಿಸಿದ್ರು. ಹಾಗೂ ಸಿಎಂ ಪಾತ್ರ ಇದರಲ್ಲಿ ಇಲ್ಲ, ಹಾಗೂ ಪ್ರಾಥಮಿಕ ತನಿಖೆ ಆಗಬೇಕಾಗಿದೆ. ಅಂದರೆ ಒಂದು ಇನ್ವೆಸ್ಟಿಗೇಟಿವ್ ಏಜೆನ್ಸಿಯಿಂದ ತನಿಖೆ ಆಗಿ ನಂತರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದು ವಾಡಿಕೆ, ಸಂಪ್ರದಾಯ. ಆದರೆ ಇಲ್ಲಿ ಆ ಸಂಪ್ರದಾಯ ಪಾಲನೆ ಆಗಿಲ್ಲ. ಫಾರ್ ಎಕ್ಸಾಂಪಲ್, ಲೋಕಾಯುಕ್ತದಲ್ಲೂ ಕೂಡ ತನಿಖೆ ಆಗಿಲ್ಲ, ಈ ಕಡೆಗೆ ಪೊಲೀಸ್ ಇಲಾಖೆ ಕಡೆಯಿಂದಲೂ ಕೂಡ ತನಿಖೆ ಆಗಿಲ್ಲ. ತನಿಖೆ ಆಗದೆ, ತನಿಖೆ ರಿಪೋರ್ಟ್ ಇಲ್ಲದೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಕ್ಕೆ ಹೆಂಗ್ ಬರುತ್ತೆ ಅನ್ನೋದು ಎಜಿ ಶಶಿಕಿರಣ್ ಶೆಟ್ಟಿ ಅವರ ವಾದದ ತಾತ್ಪರ್ಯ ಆಗ್ತಾ ಇದೆ. ದೂರುದಾರರ ಅರ್ಜಿಗಳನ್ನು ತಿರಸ್ಕರಿಸಬೇಕು ಅಂತ ಕೂಡ ವಾದವನ್ನು ಮಂಡಿಸಿದ್ರು. ಅಂದ್ರೆ ಸಾರ್ವಜನಿಕ ಹಿತಾಸಕ್ತಿಯಿಂದ ಈ ಅರ್ಜಿಗಳ ಸಲ್ಲಿಕೆ ಆಗಿಲ್ಲ, ಇದರಲ್ಲಿ ಷಡ್ಯಂತ್ರ ಮಾತ್ರ ಕೂಡಿದೆ ಅನ್ನೋದು ವಾದದ ತಾತ್ಪರ್ಯ ಆಗಿತ್ತು. ಶಶಿಕಿರಣ್ ಶೆಟ್ಟಿ ಅವರು ಕೋರ್ಟ್ ಗಮನಕ್ಕೆ ಈ ವಿಚಾರಗಳನ್ನು ತರುವಂತಹ ಪ್ರಯತ್ನವನ್ನು ಮಾಡಿದ್ರು. 3 ಜನ ದೂರುದಾರರು ಯಾರಿದ್ರು, ಪ್ರದೀಪ್ ಕುಮಾರ್ ಇರ್ಬೋದು, ಸ್ನೇಹಮಯಿ ಕೃಷ್ಣ ಇರ್ಬೋದು, ಅಥವಾ ಅಬ್ರಹಂ ಇರ್ಬೋದು, ಆ 3 ಜನ ಅರ್ಜಿಗಳ ಅಹವಾಲನ್ನ, ದೂರನ್ನ ತಿರಸ್ಕರಿಸಬೇಕು. ಹಾಗೂ ತಮ್ಮ ವಾದಕ್ಕೆ ಪುರಸ್ಕಾರ ಆಗುವಂತಹ ಅಂಶಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಕೋರ್ಟ್ ಏನ್ ಮಾಡುತ್ತೆ ಅನ್ನೋ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇನ್ನೊಂದು ಕಡೆಗೆ ವಕೀಲ ತುಷಾರ್ ಮೆಹ್ತಾ ಇವರು ರಾಜ್ಯಪಾಲರ ಪರ ವಾದಿಸಿದ್ರು. ಪತ್ನಿಯ ತಪ್ಪಿನಲ್ಲಿ ಪತಿಯ ಪಾತ್ರವಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅವರು ಉತ್ತರವನ್ನ ಕೊಟ್ಟರು. ಅಂದ್ರೆ ಓರಲ್ ಆರ್ಗ್ಯುಮೆಂಟ್ ಹಂಗೆ ಸಾಕ್ತು ಅವ್ರದ್ದು. ಪತ್ನಿ ಸೈಟ್ ತಗೊಂಡಿದ್ದಾರೆ, ಪರಿಹಾರ ತಗೊಂಡಿದ್ದಾರೆ, ಅದರಲ್ಲಿ ಪತಿ ಪಾತ್ರ ಏನು ಅಂತ ಕೇಳಿದ್ರೆ ಅದ್ರಲ್ಲಿ ಅವ್ರ ಪಾತ್ರ ಇದೆ. ಪತ್ನಿಯ ತಪ್ಪಿನಲ್ಲಿ ಪತಿಯ ಪಾತ್ರ ಇದೆ. ಕಾರಣ 98, 2004, 2014 3 ಟೈಮ್ ಲೈನ್ನ ಒಂದಷ್ಟು ವಿಚಾರಗಳನ್ನ ಕೋರ್ಟ್ ಗಮನಕ್ಕೆ ಇವರು ತಮ್ಮ ವಾದ ಮಂಡನೆ ಮಾಡಬೇಕಾದ್ರೆ ತಂದಿದ್ದಾರೆ. ಆ ವಾದಕ್ಕೆ ಹೇಗೆ ಪುರಸ್ಕಾರ ಸಿಗುತ್ತೆ ಅನ್ನೋದು ಕುತೂಹಲ. ಒಂದು ಸೇಲ್ ಡೀಡ್ ಆದ ಸಂದರ್ಭ, ಇನ್ನೊಂದು ಮೂಡಾ ನಿವೇಶನಕ್ಕೆ ಸಂಬಂಧಪಟ್ಟಂತೆ ಪತ್ರ ಬರದ ಪರಿಹಾರದ ರೂಪದ ಪತ್ರ ಬರದ ಸಂಬಂಧ, ಹಾಗೂ 50-50 ಅನುಪಾತ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಬದಲಾವಣೆಗಳಾದಂತಹ ವಿಚಾರ. ಸಂಪೂರ್ಣ ಕ್ಯಾಬಿನೆಟ್ ತನ್ನ ವಿವೇಚನೆಯನ್ನು ಬಳಸಿಲ್ಲ. ಇಲ್ಲಿ ಆರ್ಟಿಕಲ್ 163 ಬಗ್ಗೆ ಪ್ರಶ್ನೆಗಳು ಬಂದಾಗ ರಾಜ್ಯಪಾಲರು ಸಂಪುಟದ ನಿರ್ಧಾರಗಳನ್ನ ಪರಿಗಣಿಸಿ ಅದರಂತೆ ಆದೇಶ ಕೊಡಬೇಕು ಅಂತ ಏನು ಹೇಳಿದ್ರು, ಅದಕ್ಕೆ ಇವರು ಕೌಂಟರ್ ಕೊಟ್ಟಿರೋದು. ಸಂಪೂರ್ಣ ಕ್ಯಾಬಿನೆಟ್ ತನ್ನ ವಿವೇಚನೆಯನ್ನು ಬಳಸಿಲ್ಲ, ಅಲ್ಲಿ ಸಿಎಂ ನಿರ್ದೇಶನದಂತೆ ಸಂಪುಟ ತನ್ನ ಡಿಸಿಷನ್ ಅನ್ನ ಹೊರ ಹಾಕಿದೆ ಅನ್ನೋದು ಅವ್ರ ಮಾತಾಗಿತ್ತು. ಹಾಗೂ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಇದೆಯಲ್ಲ 17A, ಅದರಲ್ಲಿ ಅನುಮತಿ ನೀಡುವಂತಹ ಅಧಿಕಾರ ರಾಜ್ಯಪಾಲರಿಗೆ ಇದೆ ಅನ್ನೋದು ತುಷಾರ್ ಮೆಹ್ತಾ ಅವರು ವಾದ. ಇದಕ್ಕೆ ಅವರು ಅನೇಕ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ಗಳನ್ನು ಕೂಡ ಉಲ್ಲೇಖಿಸಿದ್ರು, ಕೋರ್ಟ್ ಮಾಡಿದ್ರು, ಅನೇಕ ಕೇಸಸ್ಗಳನ್ನು ಕೋರ್ಟ್ ಮಾಡಿದ್ರು ಅವರು. ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಡಿ
ಇಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಹುದು. ಪ್ರೊಸೀಜರ್ ಲ್ಯಾಪ್ಸ್ ಆಗಿಲ್ಲ ಅನ್ನೋದು ಅವ್ರ ಮಾತಾಗಿತ್ತು. ಪ್ರಾಥಮಿಕ ಮಾಹಿತಿಯನ್ನ ಕಲೆ ಹಾಕೋದಕ್ಕಾಗಿಯೇ 17A ಅನುಮತಿ ಕೊಟ್ಟಿರೋದು. ತನಿಖೆ ಆಗಬೇಕು. ಒಂದು ಪ್ರಕರಣದ ಬಗ್ಗೆ ಪ್ರೈಮಾ ಫೇಸಿಯಲ್ಲಿ ಪಬ್ಲಿಕ್ ಡಾಕ್ಯುಮೆಂಟ್ ಅಲ್ಲಿ ಸಿಎಂ ವಿರುದ್ಧನೇ ಬೆಟ್ಟು ಮಾಡುವಂತಹ ದಾಖಲೆಗಳಿದ್ದಾಗ ತನಿಖೆ ಆಗಬೇಕು. ಹಿಂಗಾಗಿ 17A ಅನುಮತಿ ಕೊಟ್ಟಿದ್ದಾರೆ. ಪ್ರಾಥಮಿಕ ಮಾಹಿತಿ ಕಲೆ ಹಾಕೋದಕ್ಕಾಗಿಯೇ 17A ಅನುಮತಿ ಕೊಡೋದು ಅಂತ ಕೋರ್ಟ್ಗೆ ಮನವರಿಕೆ ಮಾಡಿಕೊಡೋ ಪ್ರಯತ್ನವನ್ನ ಹಿರಿಯ ವಕೀಲ ತುಷಾರ್ ಮೆಹ್ತಾ ಅವರು ಮಾಡಿದ್ದಾರೆ. ಸೊ ಈ ವಾದಕ್ಕೆ ಯಾವ ರೀತಿಯಾದಂತಹ ಪುರಸ್ಕಾರ ಸಿಗುತ್ತೆ ಅನ್ನೋದು ಗೊತ್ತಾಗುತ್ತೆ. ನೋಡಿ, CS, AG, ಕ್ಯಾಬಿನೆಟ್ ವರದಿ ಎಲ್ಲವೂ ಕೂಡ ಕಾಪಿ ಪೇಸ್ಟು. CM ಡೈರೆಕ್ಷನ್ ಪ್ರಕಾರನೇ ಎಲ್ಲವೂ ಕಟ್ ಅಂಡ್ ಕಾಪಿ ಪೇಸ್ಟ್ ಆಗಿದೆ. ಸೊ ಇದರಲ್ಲಿ ಸ್ವಂತ ವಿವೇಚನಾ ಅಧಿಕಾರವನ್ನ ಕ್ಯಾಬಿನೆಟ್ ಬಳಸಿಲ್ಲ. ನೀವು ಯಾವ ಆರ್ಟಿಕಲ್ 163 ಕೋಟ್ ಮಾಡ್ತಾ ಇದ್ದೀರಿ, ಆ ಆರ್ಟಿಕಲ್ 163 ಸಬ್ ಕ್ಲಾಸ್ಗಳು ಬರ್ತಾವೆ. ಒಂದು ವೇಳೆ ಸಂಪುಟದ ಸಚಿವರು ತಮ್ಮ ವಿವೇಚನಾ ಅಧಿಕಾರವನ್ನ ಸರಿಯಾಗಿ ಬಳಸದೇ ಇದ್ರೆ ರಾಜ್ಯಪಾಲರು ವಿವೇಚನಾ ಅಧಿಕಾರವನ್ನ ಬಳಸೋದಕ್ಕೆ ಅವಕಾಶ ಇದೆ ಅಂತ. ಸೊ ಅದನ್ನ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ ಅವರು. ರಾಜ್ಯಪಾಲರಿಗೆ ಕಳಿಸಿದ್ದ 67 ಪುಟಗಳ ಕ್ಯಾಬಿನೆಟ್ ನೋಟನ್ನ ನೋಡಿದ್ದಾರೆ. ರಾಜ್ಯಪಾಲರಿಗೆ ಕ್ಯಾಬಿನೆಟ್ ನೋಟು ಅಂದ್ರೆ ಒಂದು ರೆಸಲ್ಯೂಷನ್ ಪಾಸ್ ಮಾಡಿಬಿಟ್ಟು ಒಂದು 67 ಪುಟಗಳ ಒಂದು ನೋಟನ್ನು ಕಳಿಸ್ಕೊಟ್ರಲ್ಲ, ಅದನ್ನು ಅವ್ರು ನೋಡಿದ್ದಾರೆ. ಇರುವಂತಹ ಜಸ್ಟ್ ಏನು ಅನ್ನೋದು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಕೂಡ ಇಲ್ಲಿ ಹೇಳಿದ್ದಾರೆ. ಹಾಗೂ 40-60 ಅನುಪಾತ ಏನಿತ್ತು ಅದರ ಬದಲು 50-50 ಅನುಪಾತವನ್ನ ನಿಯಮ ಬದಲಾಯಿಸಲಾಗಿದೆ. ಅದು ಕೂಡ ಅಧಿಕಾರ ದುರ್ಬಳಕೆಯ ಸಂದರ್ಭ ಅಥವಾ ಅಧಿಕಾರ ಪ್ರಭಾವ ಬೀರಿರುವಂತಹ ಸಂದರ್ಭ ಅಂತೆಲ್ಲ ಕೋರ್ಟ್ ಗಮನಕ್ಕೆ ತರುವಂತಹ ಪ್ರಯತ್ನವನ್ನ ವಕೀಲ ತುಷಾರ್ ಮೆಹ್ತಾ ಅವರು ಮಾಡಿದ್ದಾರೆ. ಸೊ ಈ ನಿಯಮಗಳನ್ನ ಈ ಮೂಢ ಅಕ್ರಮ ಮಾಡೋದಕ್ಕಾಗಿಯೇ ಬದಲಾಯಿಸಲಾಗಿದೆ ಅನ್ನೋದು ಅವರ ಮಾತಿನ ಜಸ್ಟ್ ಆಗಿತ್ತು. ಬಹಳ ಪ್ರತಿಷ್ಠಿತ ಬಡಾವಣೆಯಲ್ಲಿ ಬದಲಿ ನಿವೇಶನ ಕೊಡಲಾಗಿದೆ. ನೋಡಿ, ಇದಕ್ಕೊಂದು ಎಕ್ಸಾಂಪಲ್ ಅನ್ನು ಕೂಡ ತುಷಾರ್ ಮೆಹ್ತಾ ಅವರು ಕೋಟ್ ಮಾಡಿದ್ರು. ಕೋಲಾರದಲ್ಲಿ ಒಬ್ಬ ಭೂಮಿಯನ್ನು ಕಳ್ಕೊಂಡ್ರೆ ಆತನಿಗೆ ಸದಾಶಿವನಗರದಲ್ಲಿ ಸೈಟ್ ಕೊಡಕ್ಕಾಗತ್ತಾ? ಅದ್ ನ್ಯಾಯನಾ ಅಂತ ಒಂದು ಎಕ್ಸಾಂಪಲ್ ಅನ್ನ ಕೋಟ್ ಮಾಡಿದ್ರು. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಸುಕೇಶ್. ಸುದೀರ್ಘ 30ಕ್ಕೂ ಹೆಚ್ಚು ಗಂಟೆಗಳ ವಾದ ಪ್ರತಿವಾದ ಆಲಿಸಿದ ನಂತರ ಇವತ್ತು 12 ಗಂಟೆಗೆ ತೀರ್ಪು ಬರುತ್ತೆ. ವಾದ ಪ್ರತಿವಾದ ಸಾಗಿ ಬಂದಂತಹ ಹಾದಿ ಜೊತೆಗೆ ಇವತ್ತು ನಿರೀಕ್ಷೆ ಕಾಂಗ್ರೆಸ್ ಪಾಳ್ಯದಲ್ಲಿ ಯಾವ ರೀತಿ ಗರಿಗೆದರ್ತಾ ಇದೆ, ಎಷ್ಟು ಕ್ರೂಷಿಯಲ್ ಆಗ್ತಾ ಇದೆ ಈ ಜಡ್ಜ್ಮೆಂಟು, ಡೀಟೇಲ್ಸ್ ಕೊಡೋದಾದ್ರೆ? ಖಂಡಿತ. ಯಾಕಂದರೆ ಮೊದಲನೇದಾಗಿ ಇಡೀ ಒಂದು ಮೂಢ ಪ್ರಕರಣದಲ್ಲಿ ರಾಜ್ಯಪಾಲರು ವೈಯಕ್ತಿಕವಾಗಿ ಆಸಕ್ತಿಯನ್ನು ವಹಿಸಿ ನಡೆದುಕೊಂಡ್ರು ಅನ್ನುವಂಥ ಆರೋಪವನ್ನು ಕಾಂಗ್ರೆಸ್ ಮೊದಲಿಂದ ಕೂಡ ಮಾಡ್ಕೊಂಡು ಬಂದಿತ್ತು. ಯಾಕಂದರೆ ರಾಜ್ಯ BJP ನಾಯಕರು ನಡೆಸಿದಂಥ ಹೋರಾಟ ಇರ್ಬೋದು, ಆದರೆ ಅದಕ್ಕೂ ಮೀರಿ ರಾಜ್ಯಪಾಲರು ಆಸಕ್ತಿಯನ್ನು ತೋರಿಸಿದಂಥದ್ದು ರಾಜ್ಯ ಕಾಂಗ್ರೆಸ್ ನಾಯಕರ ವಾದವಾಗಿತ್ತು. ಆದರೆ ಮೂಢ ನಿವೇಶನ ಹಂಚಿಕೆಯಲ್ಲಿ ಅಕ್ರಮ ಆಗಿದೆ ಅನ್ನುವಂಥ ದೂರನ್ನು ದಾಖಲಿಸಿದ ನಂತರದಲ್ಲಿ ರಾಜ್ಯಪಾಲರು ಬೇರೆ ಬೇರೆ ಹಂತಗಳಲ್ಲಿ ಪರಿಶೀಲನೆಯನ್ನು ಮಾಡಿದ್ರು, ಕೆಲವು ದಾಖಲೆಗಳನ್ನ ಕೇಳಿದ ನಂತರದಲ್ಲಿ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಕೊಟ್ಟರು ಅನ್ನುವಂಥದ್ದು. ಆದರೆ ನೇರವಾಗಿ CM ಸಿದ್ದರಾಮಯ್ಯವರ ಎಲ್ಲೂ ಕೂಡ ಭಾಗಿ ಇಲ್ಲ ಇದರಲ್ಲಿ. ಆದರೂ ಕೂಡ ರಾಜಕೀಯ ಉದ್ದೇಶದಿಂದಾಗಿ ಕೆಲವು ಒತ್ತಡಗಳಿಗೆ ಮಣಿದು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ರಾಜಕೀಯವಾದ ಆಗಿದ್ರೂ ಕೂಡ ಕಾನೂನು ಹೋರಾಟ ಏನು ಅನ್ನುವಂಥದ್ದು ಸಹಜವಾದ ಪ್ರಶ್ನೆ ಆಗುತ್ತೆ. ಕಾನೂನಾತ್ಮಕವಾಗಿ ಕೂಡ ಇದನ್ನು ಚಾಲೆಂಜನ್ನು ಮಾಡ್ತಾರೆ ಮುಖ್ಯಮಂತ್ರಿಗಳು. ಆ ಚಾಲೆಂಜ್ ಮಾಡೋಂಥ ಸಂದರ್ಭದಲ್ಲಿ ತಮ್ಮ ಪಾತ್ರ ಹೇಗೆ ಇಲ್ಲ ಅಥವಾ ಇದು ಯಾಕೆ ಉದ್ದೇಶಪೂರ್ವಕ ಅನ್ನುವಂಥದ್ದನ್ನ ಅವರ ಪರ ವಕೀಲರಾಗಿದ್ದಂಥ ಅಭಿಷೇಕ್ ಮನು ಸಿಂಘ್ವಿ ಅವರು ಎಳೆಯಾಗಿ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ತಮ್ಮ ವಾದದಲ್ಲಿ ಮಂಡಿಸ್ಕೊಂಡು ಹೋಗಿದ್ರು. ಅದೇ ರೀತಿಯಲ್ಲಿ ರಾಜ್ಯಪಾಲರ ಪರವಾದಂಥ ವಕೀಲರು ಕೂಡ ಅದೇ ಯಾವ ಕಾರಣಕ್ಕಾಗಿ ಇದನ್ನು ಕೊಡಲಾಗಿದೆ ಅನ್ನುವಂಥ ಸಮರ್ಥನೆಯನ್ನು ಕೂಡ ಕೊಟ್ಕೊಂಡು ಹೋಗಿದ್ರು. ಜೊತೆಗೆ ದೂರುದಾರರ ಪರವಾದ ವಕೀಲರು ವಾದವನ್ನು ಮಂಡಿಸಿದ್ರು. ಏನೇ ಆದರೂ ಕೂಡ ಅಲ್ಟಿಮೇಟ್ ಆಗಿ ಇದೇನಾಗುತ್ತೆ ಫಲಿತಾಂಶ ಅನ್ನುವಂಥ ಕುತೂಹಲ. ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದನ್ನು ನ್ಯಾಯಾಲಯ ಎತ್ತಿ ಹಿಡಿಯುತ್ತಾ ಅಥವಾ ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ತೀರ್ಪನ್ನು ಕೊಡುತ್ತಾ, ಇವೆರಡೇ ವಿಚಾರದಲ್ಲಿ ಕುತೂಹಲವನ್ನು ಉಳಿಸ್ಕೊಂಡಿರುವಂಥದ್ದು. ಆದರೆ ಇವತ್ತು ಮಧ್ಯಾಹ್ನ 12 ಗಂಟೆಗೆ ಬರುವಂಥ ತೀರ್ಪು ಮುಖ್ಯಮಂತ್ರಿಗಳ ರಾಜಕೀಯ ನಿರ್ಧಾರದಲ್ಲಿ ಭವಿಷ್ಯದಲ್ಲಿ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದ್ದಾಗಿರುತ್ತೆ. ಅಕಸ್ಮಾತ್ ಮುಖ್ಯಮಂತ್ರಿಗಳ ಪರವಾಗಿ ತೀರ್ಪು ಬಂದ್ರೇನು, ಅಕಸ್ಮಾತ್ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ತೀರ್ಪು ಬಂದ್ರೇನು ಅನ್ನುವಂಥ ಸಹಜವಾದ ಲೆಕ್ಕಾಚಾರ ಒಂದಷ್ಟು ನಡೀತಾ ಇದೆ. ಅದು ಪಕ್ಷದ ಮಟ್ಟದಲ್ಲಿರ್ಬೋದು, ಸರ್ಕಾರದ ಮಟ್ಟದಲ್ಲಿರ್ಬೋದು, ಮತ್ತು ವಿಪಕ್ಷಗಳಿಗೂ ಅಷ್ಟೇ ಕುತೂಹಲ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಇವತ್ತಿನ ತೀರ್ಪಿನ ಮೇಲೆ ಮುಂದಿನ ರಾಜ್ಯ ರಾಜಕಾರಣದ ನಡೆಯೂ ಕೂಡ ನಿರ್ಧಾರ ಆಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಮಮತಾ, ಹೈಕಮಾಂಡ್ನ ನಿರ್ಧಾರಗಳು ಈ ತೀರ್ಪಿನ ನಂತರ ಯಾವ ರೀತಿ ಇರಬಹುದು ಅನ್ನೋ ಕುತೂಹಲ ಒಂದ್ ಕಡೆಗೆ, ಹಾಗೂ ಶಾಸಕರೆಲ್ಲರೂ ಈ ಹಿಂದಿನಂತೆ ಸಿದ್ದರಾಮಯ್ಯ ಬೆಂಬಲಕ್ಕೆ ನಿಲ್ತಾರ ಅನ್ನೋ ಪ್ರಶ್ನೆಗೂ ಪ್ರಾಬಬ್ಲಿ ಇವತ್ತು ಉತ್ತರ ಸಿಕ್ಬಿಡುತ್ತೆ ಅಂತ ಅನ್ಸುತ್ತೆ. ಸುಕೇಶ್, ಒಂದು ಸ್ಪಷ್ಟ ಮಮತಾ, ಯಾಕಂದರೆ ತೀರ್ಪು ಏನಾಗುತ್ತೆ ಅನ್ನೋದ್ರ ಮೇಲೆ ನಿರ್ಧಾರ. ಅಕಸ್ಮಾತ್ ಮುಖ್ಯಮಂತ್ರಿಗಳ ವಿರುದ್ಧವಾದ ತೀರ್ಪು ಬಂತಂದರೆ ಸಹಜವಾಗಿ ಮುಖ್ಯಮಂತ್ರಿಗಳು ಸುಪ್ರೀಂ ಕೋರ್ಟ್ ಮೊರೆಯನ್ನು ಹೋಗ್ತಾರೆ. ಆಗ ಕೂಡ ಪಕ್ಷ ಅವರ ಪರವಾಗಿ ನಿಲ್ಲುತ್ತೆ. ಶಾಸಕರಾದಿಯಾಗಿ ಹೈಕಮಾಂಡ್ ನಾಯಕರುಗಳು, ಯಾಕಂದರೆ AICC ನಾಯಕರುಗಳನ್ನೇ
ಕಳಿಸ್ಕೊಡುವಂಥ ಸಾಧ್ಯತೆಯೂ ಕೂಡ ಇದೆ ಮತ್ತು ಎಲ್ಲ ಹಂತಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಪರ ನಿಲ್ಲಬೇಕು ಅನ್ನುವಂಥ ಸೂಚನೆಯನ್ನು ಈಗಾಗಲೇ AICC ಕೊಡಲಾಗಿದೆ. ಹಾಗಾಗಿ ಅದು ಒಂದು ಹಂತವಾಗಿರುತ್ತೆ ಮತ್ತು ಒಂದಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ. ಅಕಸ್ಮಾತ್ ಮುಖ್ಯಮಂತ್ರಿಗಳ ಪರವಾದ ತೀರ್ಪೇನಾದ್ರು ಬಂದರೆ ಸಹಜವಾಗಿಯೇ ಕಾಂಗ್ರೆಸ್ ಪಾಲದಲ್ಲಿ ಒಂದು ರೀತಿಯ ರಿಲೀಫ್, ಸಹಜವಾಗಿಯೇ ಎದುರಾಳಿಗಳು, ಅದು ರಾಜ್ಯಪಾಲರು ಇರ್ಬೋದು, ದೂರು ಕೊಟ್ಟಂಥವ್ರು ಇರ್ಬೋದು, ಯಾರ ಕಡೆಯಿಂದ ಹೋಗ್ತಾರೆ ಅನ್ನುವಂಥದ್ದು ಕೂಡ ಪ್ರಮುಖವಾಗುತ್ತೆ. ಅವರು ಕೂಡ ಸುಪ್ರೀಂ ಕೋರ್ಟ್ ಕದವನ್ನು ತಟ್ತಾರೆ. ಅದು ಒಂದು ಭಾಗ ಮುಂದಿನ ಕಾನೂನು ಹೋರಾಟದ ಭಾಗವಾಗಿ ಉಳಿದುಕೊಳ್ಳುತ್ತೆ. ಆದರೆ ಮೊದಲ ಹಂತದಲ್ಲಿ ವಿರುದ್ಧವಾಗಿ ಬಂದರೆ ಅವರಿಗೆ ನೈತಿಕವಾದ ಸ್ಥೈರ್ಯವನ್ನು ತುಂಬುವ ಕೆಲಸವನ್ನು ಪಕ್ಷ ಮತ್ತು ಸರ್ಕಾರದ ಮಟ್ಟದಲ್ಲಿ ಮಾಡಬೇಕಾಗುತ್ತೆ. ಅದು AICC ಮಟ್ಟದಿಂದಲೇ ಕೂಡ ಜೊತೆಗೆ ನಿಲ್ಲುವಂತಹ ಮತ್ತು ಕಾನೂನು ಹೋರಾಟಕ್ಕೆ ಬೆಂಬಲ ಕೊಡುವಂತಹ ಒಂದಷ್ಟು ಬೆಳವಣಿಗೆಗಳು ಕೂಡ ಸಾಕ್ಷಿಯಾಗುವಂಥ ಸಾಧ್ಯತೆ ಇದೆ. ತುರ್ತಾಗಿ ಶಾಸಕಾಂಗ ಪಕ್ಷದ ಸಭೆ ಕರೆಯುವಂಥ ಸಾಧ್ಯತೆಗಳಿದೆ. ಹೀಗೆ ಸಾಕಷ್ಟು ಸಾಧ್ಯತೆಗಳ ಹೊರತಾಗಿಯೂ ಕೂಡ ಇವತ್ತಿನ ತೀರ್ಪಿನ ಬಗ್ಗೆ ಸಾಕಷ್ಟು ಕುತೂಹಲ ಕೈಪಾಳೆಯದಲ್ಲೂ ಕೂಡ ಇದ್ದಂತೆ ಕಾಣಿಸ್ತಾ ಇದೆ. ಮಮತಾ. ರೈಟ್, ಧನ್ಯವಾದ ಸುಖೇಶ್ ನಮ್ಮೆಲ್ಲ ಮಾಹಿತಿಗಾಗಿ.